ಡಯಾಬಿಟಿಸ್ ಬಂದ ಕೂಡಲೇ ದೇಹದಲ್ಲಿ ಏನೋ ಇದ್ದಕ್ಕಿದ್ದಂಗೆ ಏರುಪೇರು ಆಗೋದು ಆ ಥರ, ಅಥವಾ ಯಾವುದೋ ಒಂದು ಕಾಯಿಲೆಗೆ ಬೀಳೋದು, ಈ ಥರ ಪ್ಯಾಟರ್ನ್ಗಳು ನಾವು ನೋಡಲ್ಲ. ಅದೆಲ್ಲ ಕಾಲಕ್ರಮೇಣವಾಗಿ ಆಗಂಥದ್ದು. ಇವಾಗ ಡಯಾಬಿಟೀಸ್ ಅಂತ ಬಂದ ತಕ್ಷಣ ತುಂಬ ಜನ ಅದನ್ನು ಇಗ್ನೋರ್ ಮಾಡ್ತಾರೆ. ಉದಾಹರಣೆ ಪ್ರೀ ಡಯಾಬಿಟೀಸ್ ಅಂದರೆ ಈಗ HbA1c ಲೆವೆಲ್ಸ್ 5.6ಇಂದ ನಾವು 6.4 ತನಕ ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇಂಥ ಕಾಲಘಟ್ಟದಲ್ಲಿ ತುಂಬ ಜನ ಇಗ್ನೋರ್ ಮಾಡ್ತಾರೆ. ಯಾಕೆಂತಂದರೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಒಂದೇ ಮಾತು ಹೇಳ್ತಾರೆ, ಒಳ್ಳೆ ಲೈಫ್ ಸ್ಟೈಲಲ್ಲಿ ಇರಿ, ಇನ್ನೇನು ಮೆಡಿಕೇಶನ್ ಬೇಡ, ಇದಕ್ಕೆ ಔಷಧಿಗಳು ಬೇಕಾಗಲ್ಲ, ನೀವು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳಿ, ಆಹಾರ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಆಹಾರ ಚೆನ್ನಾಗಿ ಇಟ್ಕೊಳ್ಳೋದು ಅಂತಂದರೆ ನಾನು ಸ್ವೀಟ್ ಒಂದು ತಿನ್ನಬಾರ್ದು, ಅದೊಂದೇ ಡಯಾಬಿಟೀಸ್ ಅಂತಂದರೆ ಕನೆಕ್ಟ್ ಜಾಸ್ತಿ ಆಗೋದೇ ಸ್ವೀಟ್ ತಿನ್ನಬಾರ್ದು ಅಂತ ಮಾತ್ರ. ಆದರೆ ಬೇರೆ ನಮ್ಮ ಮಾಮೂಲಿ ಆಹಾರದಲ್ಲಿ ಅಂದರೆ ನಾವು ಬಳಸುವ ಅಕ್ಕಿ, ಗೋಧಿ, ರಾಗಿ ಇವುಗಳ ಜೊತೆಲಿ ಏನು ಕಾಂಬಿನೇಷನ್ ಆಗಿ ತಿಂತೀವಿ ಅದ್ರ ಮೇಲೆ ಅದು ಒಂದು ಇಂಪ್ಯಾಕ್ಟ್ ತೋರಿಸುತ್ತೆ ನಮ್ಮ ಗ್ಲೂಕೋಸ್ ಲೆವೆಲ್ಸ್ ಮೇಲೆ. ನಮ್ಮ ಗ್ಲೂಕೋಸ್ ಲೆವೆಲ್ ಹೈ ಆಗೋಕ್ಕೆ ನಾವು ಬಳಸುವಂಥ ಅಕ್ಕಿ ಇರ್ಬೋದು ಅಥವಾ ನವಣೆಗಳಿರ್ಬೋದು, ಅವೆಲ್ಲ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ಅವುಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಆಹಾರ ಸ್ವೀಕರಿಸಬೇಕು. ಕ್ವಾಂಟಿಟಿ, ನಾವು ಯಾವ ಸಂದರ್ಭದಲ್ಲಿ ಎಷ್ಟು ತಿಂತೀವಿ ಅದ್ರ ಮೇಲೂ ನಮ್ಮ ಶುಗರ್ ಲೆವೆಲ್ಸ್ ಡಿಪೆಂಡೆಂಟ್ ಆಗಿರೋಂಥದ್ದು. ನೀವು ಇಗ್ನೋರ್ ಮಾಡಿದಾಗ ಏನಾಗುತ್ತೆ, ಪ್ರೀ ಡಯಾಬಿಟಿಕ್ ಅಲ್ವಾ, ಇದರಿಂದ ಏನು ಸಮಸ್ಯೆ ಇಲ್ಲ, ಡಾಕ್ಟರ್ ಏನು ಔಷಧಿ ಬೇಡ ಅಂತ ಹೇಳಿದ್ದಾರೆ, ನಾನು ಹಾಗೆ ಇರ್ತೀನಿ ಅಂತ ಇದ್ದಾಗ, ಈ ಆಹಾರದ ಬಗ್ಗೆ ಗಮನ ಕೊಡದೇ ಇದ್ದಾಗ ಈ ಶುಗರ್ ಲೆವೆಲ್ಸ್ ಏನು ಮಾಡುತ್ತೆ ಅಂತಂದರೆ ಬೇರೆ ಬೇರೆ ಆರ್ಗನ್ಗಳು ಏನಿದೆ, ಬೇರೆ ಬೇರೆ ಅಂಗಾಂಗಗಳು ಏನಿದೆ ಅವುಗಳ ಮೇಲೆ ತನ್ನ ಪರಿಣಾಮಗಳನ್ನು ತೋರಿಸ್ತಾ ಇರುತ್ತೆ. ಈಗ ಉದಾಹರಣೆಗೆ ನಮ್ಮ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗೋಂಥದ್ದು, ಅಥವಾ ಲಿವರ್ ಕೆಲಸ ಸರಿ ಮಾಡದೇ ಇರೋಂಥದ್ದು, ಕಣ್ಣಿನ ಮೇಲೆ ಈಗ ಕಣ್ಣಿನ ಪೊರೆ ಬರೋಂಥದ್ದು, ಹೀಗೆ ಅಥವಾ ಮಸಲ್ಸ್ಗಳೆಲ್ಲ ವೀಕ್ ಆಗೋಂಥದ್ದು, ಜಾಯಿಂಟ್ ಪೇನ್ಗಳು ಬರೋದು, ಹೀಗೆ ಹಲವಾರು ಕಡೆಯಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದು ಹ್ಯಾಸ್ ಸಚ್ ಒಂದು ರೋಗವಾಗಿ ಪರಿಣಮಿಸಲ್ಲ. ನಾವು ಡಯಾಬಿಟೀಸನ್ನು ಡಿಸೀಸ್ ಅಂತ ಹೇಳಲ್ಲ, ನಾವು ಡಿಸಾರ್ಡರ್ ಅಂತ ಕರಿತೀವಿ. ಯಾಕೆಂತಂದರೆ ಅದು ಕರೆಕ್ಟಾಗಿ ಆರ್ಡ್ರಲ್ಲಿ ಇಲ್ಲದೆ ಇರೋದು ಅಷ್ಟೇ, ಅದೇನೋ ಒಂದು ರೋಗ ಅಲ್ಲ. ಹೀಗೆ ಡಯಾಬಿಟೀಸ್ ಜಾಸ್ತಿ ಆದಾಗ ಅಂದರೆ ಶುಗರ್ ಲೆವೆಲ್ಸ್ ಮೇಲೆ ಕಂಟ್ರೋಲ್ ಇಲ್ಲದೆ ಇದ್ದಾಗ ಕೊಲೆಸ್ಟ್ರಾಲ್ ಲೆವೆಲ್ಸೂ ಏರುಪೇರಾಗುತ್ತೆ. ನಾವು ಯಾವಾಗಲೂ ಒಂದು ಪ್ಯಾಟರ್ನ್ ನೋಡಿರ್ಬೋದು, ಡಯಾಬಿಟೀಸ್ ಬಂದ ತಕ್ಷಣ ಹಾರ್ಟ್ ಪ್ರಾಬ್ಲಮ್ ಬರೋದು ಸಹಜ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆ ಬರುತ್ತೆ? ಈ ಥರ ಕಂಟ್ರೋಲ್ ಮಾಡದೇ ಇದ್ದಾಗ ಡಯಾಬಿಟೀಸ್ ಬಂದಾಗ ಕೊಲೆಸ್ಟ್ರಾಲ್ ಲೆವೆಲ್ಸಲ್ಲಿ ಏರುಪೇರಾಗುತ್ತೆ. ಇವಾಗ ಕೊಲೆಸ್ಟ್ರಾಲಲ್ಲೂ ನಮಗೆ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇದೆ. ಅಂದರೆ ನಾವು ಯಾವುದೇ ಜಿಡ್ಡಿನ ಪದಾರ್ಥ ತೊಗೊಂಡ್ರು ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು, ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ಈ ಬ್ಯಾಡ್ ಫ್ಯಾಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಶುಗರ್ ಲೆವೆಲ್ಸ್ ಏನು ಮಾಡುತ್ತೆ, ಈ ಶುಗರ್ ಲೆವೆಲ್ಲು ಒಂಥರ ಎಲ್ಲ ನಮ್ಮ ಬಾಡಿಲಿ ಗ್ಲೂಕೋಸ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋದು ಇನ್ಸುಲಿನ್ ಅಂತ ಹೇಳೋ ಅಂಥ ಹಾರ್ಮೋನ್. ಈ ಇನ್ಸುಲಿನ್ ಕೆಲಸಗಳು ಸರಿಯಾಗಿ ಆಗದೇ ಇದ್ದಾಗ ಬೇರೆ ನಮ್ಮ ಬಾಡಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಏನಿದೆ, ಆ ಕನ್ವರ್ಷನ್ಸ್ಗಳು ಇರ್ಬೋದು ಅಥವಾ ಸ್ಟೋರೇಜ್ಗಳಿರ್ಬೋದು, ಅವುಗಳಲ್ಲೆಲ್ಲ ಏರುಪೇರು ಶುರುವಾಗುತ್ತೆ. ಹೀಗೆ ಕೊಲೆಸ್ಟ್ರಾಲಲ್ಲಿ ಏನಾಗುತ್ತೆ ಅಂತಂದರೆ ಗುಡ್ ಕೊಲೆಸ್ಟ್ರಾಲ್ಗಳ ಸಂಖ್ಯೆನ ಕಮ್ಮಿ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುತ್ತೆ. ಈ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟಿಗೆ ಸಮಸ್ಯೆ ಆಗೋಂಥದ್ದು. ಹಾರ್ಟಿಗೆ ಹೇಗೆ ಸಮಸ್ಯೆ ಆಗುತ್ತೆ? ರಕ್ತ ಸಂಚಾರ ಸರಿಯಾಗಿ ಆಗದೆ ಇರೋಂಥದ್ದು ಅಥವಾ ಬ್ಲಾಕ್ ಆಗೋಂಥದ್ದು. ಈಗ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿದೆ, ಯಾಕೆ ಅಂತಂದರೆ ಹಾರ್ಟಲ್ಲಿ ಇದು ಬ್ಲಾಕ್ ಇತ್ತು ಅಥವಾ ರಕ್ತನಾಳಗಳಲ್ಲಿ ಬ್ಲಾಕ್ ಇತ್ತು. ಯಾಕೆ ಈ ಬ್ಲಾಕ್ ಆಗುತ್ತೆ, ಪ್ಲೇಕ್ ಆಗುತ್ತೆ ಅಂತಂದರೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ. ಜೊತೆಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ದಾಗ, ಬ್ಲಡ್ಡಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಬ್ಲಡ್ ಜಾಸ್ತಿ ಥಿಕ್ಕನ್ ಆಗುತ್ತೆ. ಒಂಥರ ತಿಕ್ಕಾದಾಗ ಮೂಮೆಂಟ್ಸ್ಗಳು ಚೆನ್ನಾಗಿ ಆಗದೇ ಇರೋಂಥದ್ದು. ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗದೇ ಇದ್ದಂಗೆ ನಮ್ಮ ಆಹಾರದ ಮುಖಾಂತರ ನಾವು ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಎಷ್ಟು ಹ್ಯಾಂಡ್ ಇನ್ ಹ್ಯಾಂಡ್ ಇರುತ್ತೆ ಅಂತ ಅಂದರೆ, ನಾವು ಯಾವುದೇ ಆಹಾರ ಪದಾರ್ಥಗಳು ತೊಗೊಂಡಾಗ, ಸ್ವೀಕರಿಸಿದಾಗ ಒಂದು ಒಳ್ಳೆಯ ಜಿಡ್ಡು ಹಾಕಿದ್ರೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಲ್ಲ. ಅದೇ ನಮ್ಮ ಕೆಟ್ಟ ಜಿಡ್ಡು ನಾವು ಅಂದರೆ ನಾನು ಹೇಳಿದ್ನಲ್ಲ ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್ ಅಂತ ಇರುತ್ತೆ ಅಂತ. ಸೊ ಈ ಗುಡ್ ಫ್ಯಾಟ್ ನಾವು ತೊಗೊಂಡಾಗ ಆಹಾರದ ಜೊತೆಲಿ ನಮಗೆ ಈ ಶುಗರ್ ಸ್ಪೈಕ್ ಆಗಲ್ಲ. ಶುಗರ್ ಸ್ಪೈಕ್ ಆಗಿಲ್ಲ ಅಂತಂದಾಗ ನಾವು ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ. ನಾವು ಅದಕ್ಕೆ ಹೇಳೋದು ಜಾಸ್ತಿ ಈ ಒಮೆಗಾ 3 ರಿಚ್ ಫುಡ್ಸ್ ತೊಗೊಳ್ಳಿ. ಯಾಕೆಂತಂದರೆ ಒಮೆಗಾ 3 ಅಂತ ಹೇಳೋದು ಏನಿದೆ, ಜಿಡ್ಡಲ್ಲಿ ವೆರೈಟಿ ಇದೆ, ಅಂದರೆ ಅವರ ಕೆಮಿಕಲ್ ಸ್ಟ್ರಕ್ಚರ್ ಮೇಲೆ ನಾವು ಅದನ್ನು ಗುಡ್ ಬ್ಯಾಡ್ ಅಂತ ಕರೆಯುವಂಥದ್ದು. ಸೊ ಗುಡ್ ಫ್ಯಾಟಿನ ಸ್ಟ್ರಕ್ಚರ್ ಹೆಂಗಿರಬೇಕು ಅಂತಂದರೆ ಒಮೆಗಾ 3 ಅಲ್ಲಿ 3 ಟ್ರಿಪಲ್ ಬಾಂಡ್ ಇರೋಂಥದ್ದು. ಸೊ ಇವುಗಳು ಯಾವುದ್ರಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ಮೀನು
ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕಾಳುಗಳು ಅಥವಾ ವಾಲ್ನಟ್ಸ್ ಇರ್ಬೋದು, ನಮ್ಮ ಬಾದಾಮಿ, ಅಕ್ರೋಟ್, ಇವುಗಳಲ್ಲೆಲ್ಲ ಈ ಒಮೆಗಾ 3 ಜಾಸ್ತಿ ಇರೋಂಥದ್ದು, ಅಥವಾ ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಇವುಗಳಲ್ಲೆಲ್ಲ ಜಾಸ್ತಿ ಒಮೆಗಾ 3 ಇರೋಂಥದ್ದು. ಈ ಒಮೆಗಾ 3 ಫುಡ್ಗಳನ್ನು ನಾವು ಸ್ವೀಕರಿಸಿದಾಗ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಗುಡ್ ಕೊಲೆಸ್ಟ್ರಾಲ್ ಸಂಖ್ಯೆ ಜಾಸ್ತಿ ಇದ್ದಾಗ ನಮ್ಮ ಹಾರ್ಟನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇವಾಗ ಡಯಾಬಿಟೀಸಲ್ಲಿ ಏನಾಗುತ್ತೆ, ಈಗ ಉದಾಹರಣೆಗೆ ನಾವು ಹಣ್ಣುಗಳನ್ನು ತಗೊಂಡಾಗ ಡಯಾಬಿಟೀಸಲ್ಲಿ ನಮ್ಮ ಶುಗರ್ ಲೆವೆಲ್ಸ್ ಏಕ್ದಮ್ ಜಾಸ್ತಿ ಆಗುತ್ತೆ. ಸೊ ಈ ಏಕ್ದಮ್ ಜಾಸ್ತಿ ಆಗದೆ ಇದ್ದಂಗೆ ಮಾಡೋಕ್ಕೆ, ಅಂದರೆ ಸಡನ್ ಸ್ಪೈಕ್ ಆಗಬಾರ್ದು, ನಮಗೆ ಅದನ್ನು ಕಮ್ಮಿ ಮಾಡಬೇಕು ಅಂತಂದರೆ ಈ ಒಮೆಗಾ 3 ಅಂದರೆ ಗುಡ್ ಫ್ಯಾಟ್ ಅದ್ರ ಜೊತೆಲಿ ಮಿಕ್ಸ್ ಮಾಡಿದಾಗ ಅಲ್ಲಿ ಕಂಟ್ರೋಲ್ ಬರುತ್ತೆ. ಇವಾಗ ನಾನು ಯಾವಾಗಲೂ ಹೇಳ್ತೀನಿ, ಶುಗರ್ ಲೆವೆಲ್ ಬಗ್ಗೆ ಮಾತಾಡ್ತಾ ಹೇಳ್ತೀನಿ, ಅದು ಜಾಸ್ತಿ ಒಂದೇ ಸಲಿಗೆ ಏರಬಾರ್ದು, ಅದು ಸ್ಲೋ ಆಗಿ ಏರಬೇಕು, ಸ್ಲೋ ಆಗಿ ಕಮ್ಮಿ ಆಗ್ತಾ ಒಂದು ಹಂತದಲ್ಲಿ, ಒಂದು ರೇಂಜಲ್ಲಿ ಅದು ಸ್ಟ್ರೇಟ್ ಗ್ರಾಫ್ ಆಗಿ ಇರಬೇಕು ಅಂತ. ಈ ಹಣ್ಣು ತಿಂದಾಗ ಇದ್ದಕ್ಕಿದ್ದಂಗೆ ಮೇಲೆ ಹೋಗುತ್ತೆ. ಅಲ್ಲಿ ಈ ಜಿಡ್ಡಿನಾಂಶ, ಒಳ್ಳೆಯ ಜಿಡ್ಡಿನಾಂಶದ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಇದ್ದಕ್ಕಿದ್ದಂಗೆ ಸ್ಪೈಕ್ ಆಗಕ್ಕೆ ಬಿಡಲ್ಲ. ಯಾಕಂತಂದರೆ ದೇಹಕ್ಕೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ, ಈ ಜಿಡ್ಡಿನಾಂಶ ಜೀರ್ಣ ಮಾಡ್ಕೊಳ್ಳೋಕ್ಕೂ ಜಾಸ್ತಿ ಶಕ್ತಿ ಬೇಕಾಗುತ್ತೆ. ಸೊ ಅಲ್ಲಿ ಅದು ಯುಟಿಲೈಸ್ ಆಗಿ ಒಂಥರ ನಮ್ಮ ಗ್ರಾಫನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ನಾವು ಈ ಥರ ಒಂದು ಕಾಂಬಿನೇಷನಲ್ಲಿ ಆಹಾರ ಸ್ವೀಕರಿಸಿದಾಗ ನಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ತುಂಬ ಜನ ನನ್ನ ಕ್ಲೈಂಟ್ಸ್ ಏನು ಹೇಳ್ತಾರೆ ಅಂತಂದರೆ, ನಾನು ಸ್ವೀಟ್ ತಿನ್ನಲ್ಲ, ನನ್ನ ಡಯಾಬಿಟೀಸ್ ಕಮ್ಮಿ ಆಗಲ್ಲ, ನಾನು ತುಂಬ ಮನೆಯಲ್ಲೇ ಮಾಡಿದ ಪದಾರ್ಥಗಳನ್ನು ತಿಂತೀನಿ, ನಾನು ಹೊರಗಡೆ ತಿನ್ನಲ್ಲ, ಹೀಗೆಲ್ಲ ಹೇಳ್ತಾರೆ. ಆದರೂ ನಮಗೆ ರಿಸಲ್ಟ್ ಬರಲ್ಲ ಅಂತ. ಯಾಕೆ ರಿಸಲ್ಟ್ ಬರಲ್ಲ ಅಂತಂದರೆ ಈ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಬಾಡಿ ಯಾವ ಥರ ಸ್ಪೈಕ್ ಕೊಡುತ್ತೆ, ಯಾವ ಥರ ಒಂದು ಫುಡ್, ನೀವು ಯಾವುದೇ ಆಹಾರ ಸ್ವೀಕರಿಸಿದ್ರೆ ಅದು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು. ಅದು ಪ್ರತಿಯೊಬ್ಬರ ದೇಹದ ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು. ಕೆಲವರಿಗೆ ಕೆಲವು ಪದಾರ್ಥಗಳು ಇದ್ದಕ್ಕಿದ್ದಂಗೆ ಜಾಸ್ತಿ ಮಾಡ್ಬೋದು ಶುಗರ್ ಲೆವೆಲ್ಸ್, ಕೆಲವೊಬ್ಬರಿಗೆ ಕಮ್ಮಿ ಮಾಡೋಂಥದ್ದು. ಹೀಗೆ ಆ ಬಾಡಿನ ಅರ್ಥ ಮಾಡಿಕೊಂಡು ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರ ಸ್ವೀಕರಿಸಿದಾಗ ಮಾತ್ರ ನಾವು ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇರೋಂಥದ್ದು. ಸಾಮಾನ್ಯವಾಗಿರೋಂತಹ ರೂಲ್ಸ್ಗಳನ್ನು ಅಪ್ಲೈ ಮಾಡಿದ್ರೆ, ಇಲ್ಲ ನಾನೆಲ್ಲೋ ಒಂದು ಕಡೆ ಆರ್ಟಿಕಲ್ ಓದಿದ್ದೀನಿ, ಮೆಂತೆ ನೀರು ಕುಡಿದ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಕಮ್ಮಿ ಆಗಲೇಬೇಕು ಅಂತೇನೂ ಇಲ್ಲ. ಯಾಕೆಂತಂದರೆ ಆ ಪ್ರಕೃತಿ ಮೇಲೆ ಅದು ಡಿಸೈಡ್ ಆಗೋಂಥದ್ದು, ವರ್ಕ್ ಆಗುತ್ತೋ ಇಲ್ವೋ ಅಂತ. ಹೀಗೆ ಕೊಲೆಸ್ಟ್ರಾಲ್ ಲೆವೆಲ್ಸೂ ಹಾಗೆ ಸರಿಯಾಗಿ ಒಳ್ಳೆಯ ಜಿಡ್ಡಿನಾಂಶ ಪದಾರ್ಥಗಳು, ಗುಡ್ ಫ್ಯಾಟ್ಗಳನ್ನು ಜಾಸ್ತಿ ಮಾಡಿದ್ರೆ ಈ ಶುಗರ್ ಲೆವೆಲ್ಸಿಂದ ಆಗೋಂಥದ್ದು. ಯಾಕೆಂತಂದರೆ ತುಂಬ ಗುಡ್ ಫ್ಯಾಟ್ ಇದ್ದಾಗ ಇಲ್ಲೋ ಬ್ಯಾಡ್ ಫ್ಯಾಟನ್ನು ಜಾಸ್ತಿ ಮಾಡೋಕ್ಕಾಗಲ್ಲ, ಅಂದರೆ ಎಲ್ ಡಿ ಎಲ್ಲನ್ನು ಜಾಸ್ತಿ ಮಾಡೋಕ್ಕಾಗಲ್ಲ ದೇಹಕ್ಕೆ. ಸೊ ಒಳ್ಳೆಯ ಗುಡ್ ಫ್ಯಾಟ್ಗಳನ್ನು ತಗೊಂಡಾಗ ಒಳ್ಳೆಯ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಲೆವೆಲ್, ಯಾವಾಗಲೂ ನಾವು ಅದಕ್ಕೇ ಶುಗರ್ ಲೆವೆಲ್ಸ್ ಜಾಸ್ತಿ ಹೋಯ್ತು ಅಂದ ತಕ್ಷಣ ಹೇಳ್ತೀವಿ, ಅವಾಗವಾಗ ನಿಮ್ಮ ಲಿಪಿಡ್ ಪ್ರೊಫೈಲ್ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ಗಳನ್ನು ಚೆಕ್ ಮಾಡ್ತಾನೆ ಇರಿ ಅಂತ ಹೇಳ್ತೀವಿ. ಒಂಥರ ಈ ಕೋಳಿ ಮತ್ತು ಮೊಟ್ಟೆ ಕತೆ ಇದ್ದಂಗೆ, ಕೋಳಿ ಮೊದಲು ಬಂತ ಮೊಟ್ಟೆ ಮೊದಲು ಬಂತ. ಒಂದೊಮ್ಮೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಯಿತು ಅಂತಂದ್ರೂ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಂತಹ ಸಾಧ್ಯತೆ ಇದೆ. ಅದೇ ನಿಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಅದೇ ಸಂದರ್ಭದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸೂ ಜಾಸ್ತಿ ಆಗಬಹುದು. ಸೊ ಅದು ಎರಡೂ ಒಂಥರ ಹ್ಯಾಂಡ್ ಇನ್ ಹ್ಯಾಂಡು, ಒಂದು ಸರಿ ಹೋಯ್ತು, ಒಂದು ದಾರಿ ತಪ್ಪಿದ್ರೆ ಇನ್ನೊಂದು ದಾರಿ ತಪ್ಪುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋವಂಥದ್ದು. ಆ ದೃಷ್ಟಿಯಿಂದ ನಾವು ನಮ್ಮ ಆಹಾರ ಕ್ರಮಗಳನ್ನು ಯಾವುದೇ ಕಾರಣಕ್ಕೂ ಶುಗರ್ ಸ್ಪೈಕ್ ಆಗಕ್ಕೆ ಬಿಡಬಾರ್ದು. ಒಳ್ಳೆಯ ಒಂದು ಬ್ಯಾಲೆನ್ಸ್ಡ್ ಮೀಲ್ ಆಗಿ ಸ್ವೀಕರಿಸ್ತಾ ಹೋದಾಗ, ಬ್ಯಾಲೆನ್ಸ್ಡ್ ಮೀಲ್ ಅಂತಂದರೆ ಒಳ್ಳೆಯ ಫ್ಯಾಟ್, ಒಳ್ಳೆಯ ನಾರಿನಾಂಶ, ಒಳ್ಳೆಯ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲವನ್ನೂ ಒಟ್ಟಿಗೆ ಒಂದು ಸೀಮಿತ ಕ್ವಾಂಟಿಟಿಯಲ್ಲಿ ನಿಗದಿತ ಸಮಯದಲ್ಲಿ ಸ್ವೀಕರಿಸಿದಾಗ ಈ ಥರ ಶುಗರಿಂದ ಆಗಂತಹ ಪರಿಣಾಮಗಳು ಏನಿದೆ, ಅಡ್ಡ ಪರಿಣಾಮಗಳು ಏನಿದೆ, ಅವುಗಳಿಂದ ದೂರ ಇರೋಕ್ಕೆ ಸಾಧ್ಯ ಇದೆ.